ನಾರಾಯಣ್. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ. ಸನ್ಯಾಸದ ಮುಖ್ಯ ಭಾವವನ್ನ ನಿರೂಪಣೆ ಮಾಡ್ತಾ, ಸನ್ಯಸ್ಯ ಆಸ್ತೆ ಸುಖಂ. ಸನ್ಯಾಸ ಮಾಡಿ ಅಯ್ಯೋ ಮಾಡ್ಬೇಕಿತ್ತ, ಬೇಡ ಇತ್ತು, ಸುಮ್ನೆ ನಾನು ಏನೋ ದೇವ್ರೆ ಎಲ್ಲ ಮಾಡಿಸುದು ಅಂತ ಹೇಳಿಬಿಟ್ಟು ಅವನೇ ಫಲ ಕೊಡ್ತಾನೆ ಅಂತ ನಂಬಿ ನಾನೇ ಕೈಯಾರೆ ಏನಾದ್ರೂ ಗಳಿಸುವುದನ್ನ ತಪ್ಪಿಸಿಕೊಂಡೋ ಅನ್ನುವ ಯೋಚನೆಯಲ್ಲಿ ಅಕಸ್ಮಾತ್ ಆ ಬಳಿಕ ಎಲ್ಲ ನಾನೇ ಮಾಡಿದ್ದು, ಅದು ದೇವರು ಮಾಡಿದ್ದು ಅಂತ ಹೇಳದೇ ಇದ್ರೆ ಪುಣ್ಯ ಬರಲ್ಲ ಅನ್ನೋದಕ್ಕೋಸ್ಕರ ದೇವರ ಹೆಸರು ಹೇಳ್ಕೊಂಡು ತಿರುಗಿದ್ದು ಅಂತ ಹೊರಗಿನಿಂದ ದೇವರನ್ನ ಚಿಂತಿಸುತ್ತಾ, ಒಳಗಿನಿಂದ ತನ್ನಲ್ಲಿಯೇ ತಾನು ಇದೆಲ್ಲದರ ಒಡೆಯ ಅಂತ ಭಾವಿಸ್ತಾ ಅವನು ಅಕಸ್ಮಾತ್ ಕಾರ್ಯ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಸುಖಂ ಆಗಿ ಸನ್ಯಾಸ ಮಾಡ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ನ ಸುಖಂ ವಶಿ, ಅಸುಖಂ ವಶಿ ಆಗತ್ತೆ. ಸನ್ಯಾಸ್ಯಾಸ್ತೆ ಸುಖಂ. ವಶಿ ಯಾರ ವಶಿ ಅಂದ್ರೆ ಅವನ ವಶದಲ್ಲ, ಕರ್ಮಫಲದ ವಶದಲ್ಲಿ ಇರ್ತಾನೆ. ಕರ್ಮಫಲ ಕೊಡ್ತಾನೆ ಅಂದ್ರೆ ಮಾತ್ರ ನಾನ್ ಮಾಡುವುದು ಅನ್ನೋ ತರ ಚಿಂತನೆ ಬೆಳೆದು ನಿಲ್ಲತ್ತೆ. ಹಾಗಾದಾಗ ಮತ್ತೆ ಪದಾರ್ಥ ವಸ್ತುಗಳನ್ನೆಲ್ಲ ತಾನೇನು ಗಳಿಸಿದ್ದೇನೆ ಅದು ತನ್ನದೇ ಅಸಾಧಾರಣವಾದ ಫಲದಿಂದ ಗಳಿಸಿದ್ದು ಅಂತ ಭ್ರಮಿಸ್ತಾ ಇರ್ತಾನೆ. ಇಲ್ಲಿ ಆಚಾರ್ಯರ ಮಾತು ಬಹಳ ಸ್ವಲ್ಪ ಇದ್ದದ್ದು, ಆದರೆ ತ್ಯಾಗ ಅನ್ನೋದು ಯಾವತ್ತೂ ಕೂಡ ಕೇವಲ ಹೊರಗಿನಿಂದ ಅಲ್ಲ ಅನ್ನೋದನ್ನು ಈ ಶ್ಲೋಕ ಬಹಳ ಗಟ್ಟಿಯಾಗಿ ಹೇಳುತ್ತೆ. ಸನ್ಯಸ್ಯಾಸ್ತೆ ಸುಖಂ ವಶಿ ಯಾವಾಗ ಅಂದ್ರೆ ಮನಸಾ ಸನ್ಯಸ್ಯ. ಕೇವಲ ಹೊರಗಿನಿಂದ ಸನ್ಯಾಸ ಸಾಕಾಗುವುದಿಲ್ಲ ಅನ್ನೋದು ಇದ್ರ ಒಟ್ಟು ಮುಖ್ಯ ಅಂಶ. ಅದಕ್ಕೋಸ್ಕರ ನಾವು ಹೇಳುವಾಗ ನಾಹಂಕರ್ತ ಹರಿಹಿ ಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣು ತೃಪ್ತಿಕರ ಸದಾ ಅಂತ ನಾವು ಅದರ ಭಾವವನ್ನು ಮತ್ತಷ್ಟು ಹೃದಯವಾಗಿ ವೇದವ್ಯಾಸರು ಬಿಡಿಸಿ ತೋರಿಸಿದ್ದಾರೆ. ಆ ತ್ಯಾಗದ ಸ್ವರೂಪ ಹೇಗಿರುತ್ತೆ ಅನ್ನೋದಕ್ಕೆ. ಅಂದ್ರೆ ಯಾವತ್ತು ಬಿಟ್ಟು ಕೊಡುವುದು ಅನ್ನೋದಷ್ಟು ಸುಲಭದ ಮಾತಲ್ಲ ಅನ್ನೋದ್ರಿಂದನೇ ಅದು ದೊಡ್ಡ ತಪಸ್ಸಾಗುದು. ಅಂದ್ರೆ ಶಾರೀರಿಕವಾದ ಅಥವಾ ಮಾನಸಿಕ ಒತ್ತಡದ ಫಲವಾಗಿ ಯಾವುದೋ ಒಂದು ಕಾರ್ಯ ನೆರವೇರಿರುತ್ತೆ. ನೆರವೇರಿದ ಕಾರ್ಯವನ್ನ ನಾವು ಶ್ರಮ ಹಾಕಿದ್ದನ್ನ ಅಲ್ಲ ಅಂತ ಹೇಳಿ ಭಗವಂತನ ಮುಂದೆ ಅದನ್ನ ನಿರೂಪಿಸುವುದೇನಿದೆ ಅದು ಪ್ರಧಾನವಾದ ಭಾವ. ಆದ್ರಿಂದಾಗಿ ಭಗವಂತ ಬಹಳ ಬೇಗನೆ ಅದಕ್ಕೆ ಒಲಿತಾನೆ. ಯಾಕಂದ್ರೆ ದೇವರು ಮಾಡಿಸಿದ್ದ ಹೌದಾದ್ರೂ ಅವನಿಗೂ ಶ್ರಮದ ಅನುಭವ ಇದ್ದು ಅದನ್ನು ಅವನು ಬಿಡ್ತಾ ಇದ್ದಾನೆ ಅನ್ನುವ ಕಾರಣಕ್ಕೆ ಅವನಿಗೆ ಆದರವನ್ನ ಭಗವಂತ ತೋರಿಸ್ತಾನೆ. ಸನ್ಯಾಸ ಅಂದ್ರೆ ನಮ್ಗೀಗ ಸಮರ್ಪಣೆ ಅಂತ ಗೊತ್ತಾಯ್ತು, ಹಿಂದೆಯೂ ಬಂತು. ಸರ್ವಕರ್ಮಾಣಿ ಸನ್ಯಸ್ಯ ಅಂದ್ರೆ ಪರಿತ್ಯಾಗ ಮಾಡಿ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ. ಕರ್ಮ ಮಾಡಿ ಫಲತ್ಯಾಗ ಮಾಡುವುದು ಒಂದು, ಬೇಡವಾದ ಕರ್ಮಗಳನ್ನ ಮಾಡದೆ ನಮಗೆ ನಾವು ರಕ್ಷಣೆ ತಂದುಕೊಳ್ಳುವುದು ಇನ್ನೊಂದು. ಅಯ್ಯೋ ಆ ಕೆಲಸ ನಾನು ಮಾಡಿದ್ರೆ ನಾನು ಇಷ್ಟೊತ್ತಿಗೆ ಕೋಟ್ಯಾಧೀಶ ಆಗಿರ್ತಿದ್ದೆ ಅಂತ ಕೆಲವೊಂದು ಸರ್ತಿ ನಮ್ಗೆ ಅನ್ನಿಸುವುದಿದೆ. ನಾನು ನನ್ನ ಅತಿಯಾದ ಧಾರ್ಮಿಕತನದಿಂದಲೋ ಪ್ರಾಮಾಣಿಕತೆಯಿಂದಲೋ ನನಗೆ ಸಿಗಬೇಕಾದ ವಸ್ತುಗಳೆಲ್ಲ ತಪ್ಪಿ ಹೋಯ್ತು ಅಂತ ಆಮೇಲೆ ಅನ್ನಿಸುವುದೂ ಸಾಧ್ಯತೆ ಇದೆ ಮನಸ್ಸಿಗೆ. ಹಾಗಾಗಿ ಅಂಥ ಪಶ್ಚಾತ್ತಾಪಗಳನ್ನ, ವಿನಾಕಾರಣ ಪಶ್ಚಾತ್ತಾಪಗಳನ್ನ ತಾಳುವುದು ಅದು ಅವನ ಸಾಧನೆಗೆ ಅತ್ಯಂತ ಭಂಗ ತರುವ ಸಂಗತಿ. ಹಾಗಾಗಿ ಸರ್ವಕರ್ಮಾಣಿ ಸನ್ಯಸ್ಯ ಅನ್ನುವ ಮಾತು ಯಾವುದಕ್ಕೆಲ್ಲ ಸಂಬಂಧ ಬಿಡುತ್ತೆ? ನವದ್ವಾರೇ ಪುರೇ ದೇಹಿ
9 ದ್ವಾರಗಳಿಂದ ಕೂಡಿದ ಈ ದೇಹದ ಎಲ್ಲ ಭಾವವನ್ನು ಕೂಡ ಸಮರ್ಪಿಸಿ ಅಂತ. ನಾವೇನಾದ್ರೂ ಅರ್ಪಿಸುವುದಿದ್ರೆ ಪುರೇ ಸನ್ಯಸ್ಯ ಅಂತ ಒಂದು ಅರ್ಥ ಮಾಡ್ತಾರೆ ಕೆಲವರು. ದೇವರಿಗೆ ಏನ್ ಸಮರ್ಪಣೆ ಮಾಡ್ಲಿಕ್ಕಿಲ್ಲ, ದೇಹದಿಂದ ದೇವರಿಗೆ ಸಮರ್ಪಣೆ ಮಾಡ್ಬೇಕು ಹೊರತು ದೇಹದಿಂದ ದೇಹಕ್ಕೆ ಏನು ಸಮರ್ಪಣೆ ಮಾಡ್ಲಿಕ್ಕಿದೆ. ದೇಹಕ್ಕೇನು ಸಮರ್ಪಣೆ ಮಾಡುವುದು ಉಚಿತವಾದ ಸಂಗತಿ ಅಲ್ಲ. ನಾವೀಗ ಹಣ್ಣು ಕಾಯಿ ಸಮರ್ಪಣೆ ಮಾಡ್ತೇವೆ ಅಂದ್ರೆ ದೇವರ ಹತ್ರ ಕೊಂಡು ಹೋದಾಗ ಆ ಪ್ರತಿಮೆಗೆ ಸಮರ್ಪಣೆ ಮಾಡುವುದಲ್ಲ, ಅಲ್ಲಿರುವ ಚೇತನಕ್ಕೆ ಸಮರ್ಪಣೆ ಮಾಡುವುದು. ಯಾಕೆಂದ್ರೆ ನಿನ್ನದು ಅಂತ ನಾವು ನಿನ್ನಲ್ಲಿ ಇರಿಸ್ಬೇಕು ಅಂತ ಬಯಸುವುದಾದ್ರೆ ವಸ್ತುತಃ ದೇಹದಲ್ಲೇ ಇದೆ ಕರ್ಮ. ಇರಿಸುವುದು ಅಂತ ಮತ್ತೆ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಆದ್ರಿಂದಾಗಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಅಂತ ಹಿಂದೆ ಅದರ ಡೌಟ್ ಬರಬಾರದು ಅಂತ ಉತ್ತರ ಕೊಟ್ಟಾಗಿದೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಹೊರತು ದೇಹೇ ಕರ್ಮಾಣಿ ಆದಾಯ ಅಲ್ಲ. ಯಾಕಂದ್ರೆ ದೇಹದಲ್ಲೇ ಕರ್ಮ ಇರುವುದು. ಆ ದೇಹದಿಂದ ಆಗ್ತಾ ಇರುವ ಕರ್ಮವನ್ನು ಒಪ್ಪಿಸ್ಲಿಕ್ಕೋಸ್ಕರ ಈ ಮಾತು ಹೇಳ್ತಾ ಈ ಶ್ಲೋಕದಲ್ಲಿ ಹೊರಟದ್ದು ಹೊರತು ಪುರೇ ಸನ್ಯಸ್ಯ ಅಂತ ಕೆಲವರ ನಿರೂಪಣೆ ಏನಿದೆ ಇದು ಆ ಶ್ಲೋಕದ ಹಿಂದಿನ ವ್ಯವಹಾರಕ್ಕೆ ಗಮನಿಸಿದ್ರೆ ಹೊಂದುವಂತದ್ದಲ್ಲ. ಬ್ರಹ್ಮಣಿ ಆದಾಯ. ಇನ್ನು ಯಾಕೆ ಇಷ್ಟಿಷ್ಟು ಒತ್ತಿ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಪಿಸುವುದು ಅದು ಕಷ್ಟದ ಕೆಲಸ. ಅದರಲ್ಲೂ ಮಾನಸಿಕವಾಗಿ ಪೂರ್ಣವಾಗಿ ಅಭಿಮಾನ ತ್ಯಾಗ ಮಾಡುವುದು ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ನೀನೇ ಸರ್ವಕರ್ತ, ನೀನೇ ನನ್ನೊಳಗೆ ಇದ್ದು ನನ್ನ ಉದ್ಧಾರಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಿ ಅಂತ ನನ್ನ ಅಸ್ವಾತಂತ್ರ್ಯ ಪರಮಾತ್ಮನ ಸ್ವಾತಂತ್ರ್ಯ ಎರಡೂ ತಲೆಯಲ್ಲಿದ್ದಾಗ ಮಾತ್ರ ಈ ಅಹಂಕಾರದಿಂದ ಬಿಡುಗಡೆ ಆಗತ್ತೆ. ಮಾನಸಿಕವಾಗಿ ಕರ್ಮ ಸನ್ಯಾಸ ಮಾಡಿ ದೈಹಿಕವಾಗಿ ವಿಹಿತ ಕರ್ಮಗಳನ್ನು ಮಾಡುವವನೇ ನಿಜವಾದ ಸನ್ಯಾಸಿ ಅಂತ ತಿಳಿಸ್ಲಿಕ್ಕೋಸ್ಕರ ಮನಸ್ಸಿನಿಂದಲೇ ಸರ್ವಕರ್ಮ ಪರಿತ್ಯಾಗ ಅನ್ನುವ ಕಲ್ಪನೆಯನ್ನ ಹೇಳಿದ. ಅಂದ್ರೆ ಕರ್ಮಗಳ ತ್ಯಾಗ ಅಲ್ಲ, ಸರ್ವಕರ್ಮ ಪರಿತ್ಯಾಗ. ಯಾಕಂದ್ರೆ ಮನಸ್ಸಿನಿಂದ ತೊರಿಬೇಕು ಅಂದ್ರೆ ದೇಹದಿಂದ ಮಾಡಬೇಕು ಅಂತ ಆಯ್ತು. ದೇಹದಿಂದ ಮಾಡಿ ಮನಸ್ಸಿನಿಂದ ತೊರೆಯುವುದು ಅಂದ್ರೆ ಮನಸ್ಸಿನಿಂದ ಮಾಡಿದ್ದನ್ನ ನಾನ್ ಮಾಡಿದ್ದು ಅಂತನ್ನುವ ಸ್ವಾತಂತ್ರ್ಯವನ್ನ ತೊರೆಯುವುದು ಅಂತ ಅರ್ಥ ಆಯ್ತು. ಭಗವಂತನಿಗೆ ಯಾವಾಗ ನಾವು ಸರ್ವ ವಿಧದಿಂದಲೂ ಸಮರ್ಪಣೆ ಮಾಡುತ್ತೇವೋ ಆವಾಗ ಮನಸ್ಸು ಹಗುರಾಯಿತು. ಅದಕ್ಕೆ ಹೇಳಿದ್ದು ಸುಖಂ ವಶಿ ಆಸ್ತೆ. ಇಂದ್ರಿಯಗಳು ಅವನ ವಶವಾಗಿ ಬಿಡುತ್ತವೆ. ಸುಖವಾಗಿ ಆಸ್ತೆ ಇದ್ದು ಬಿಡುವುದಕ್ಕೆ ಅನುಕೂಲವಾಗುತ್ತೆ. ಅಂದ್ರೆ ಭಗವಂತ ಇವನ ಭಕ್ತಿಗೆ ವಶವಾಗಿರ್ತಾನೆ. ಅದರಿಂದಾಗಿ ಇವನ ಇಂದ್ರಿಯಗಳು ಅವನ ವಶವಾಗಿರುತ್ತೆ. ಇನ್ನೇನ್ ಬೇಕು ನೆಮ್ಮದಿಗೆ? ಭಗವಜ್ಞಾನ ರೂಪವಾದ ವಿಹಿತ ಕರ್ಮಗಳನ್ನ ಭಗವಂತನ ಆಶಯದಲ್ಲಿ ಇದ್ದು ಮಾಡುತ್ತಾ ಬದುಕುವವನೇ ಸುಖಿ, ಅವನೇ ವಶಿ. ಇವನು ಎಲ್ಲಿದ್ದಾನೆ ಅಂದ್ರೆ ಅದಕ್ಕೆ ನವದ್ವಾರೆ ಪುರೇ ಅಂತ ಉತ್ತರ ಹೇಳಿದ್ದು. ಎಲ್ಲೋ ಈ ಶರೀರ ಬಿಟ್ಟು ಬೇರೆ ಶರೀರದಲ್ಲಿದ್ರೆ ನವದ್ವಾರಗಳಲ್ಲದ ಉಳಿದ ಶರೀರದಲ್ಲೂ ನವದ್ವಾರ ಇರುತ್ತೆ. ಆದ್ರೆ ಎಲ್ಲ ಕಾರ್ಯಗಳು ಅಲ್ಲಿ ನಡೆಯುವುದು ಅಸಾಧ್ಯ. ಅದಕ್ಕೆ ಪುರ ಅನ್ನುವ ಶಬ್ದ ಬಳಸಿದ್ರು. ಪೂರ್ಣವಾದ ಶರೀರಕ್ಕೆ ಪುರ ಅಂತ. ಒಂಬತ್ತು ಬಾಗಿಲಗಳ ಈ ಶರೀರದಲ್ಲಿರುವ ಜೀವ ಯಾರು? ಜ್ಞಾನಿಗಳು ಆಗ್ತಾರೆ, ಅಜ್ಞಾನಿಗಳು ಆಗ್ತಾರೆ. ನೀವು ಎಲ್ಲರನ್ನು ಹೇಳ್ತಿದ್ರು, ಯಾರೋ ಒಬ್ಬರನ್ನು ಮಾತ್ರ ಹೇಳ್ತಿದ್ರು? ಯಾಕಂದ್ರೆ ಇಬ್ಬರಿಗೂ ನವದ್ವಾರ ಇದೆ. ಜ್ಞಾನಿಗಳಿಗೂ ಇದೆ, ಅಜ್ಞಾನಿಗಳಿಗೂ ಇದೆ. ಆದ್ರೆ ಒಂದೇನು ಅಂದ್ರೆ ಮೇಲೆ 7 ಏನಿದೆ ಅಂದ್ರೆ ನಾಭಿಗಿಂತ ಮೇಲೆ ಅದು ಜ್ಞಾನಿಗಳ ಬಾಗಿಲು, ಇನ್ನೆರಡು ಕೆಳಗೆ ಅಜ್ಞಾನಿಗಳ ಬಾಗಿಲು. ಹೀಗೆ ಬಾಗಿಲಿನ ಬಗ್ಗೆ
ಮಹತ್ವವನ್ನ ತಿಳಿದು ಮಾಡುವವನು ಆದಾಗ ದ್ವಾರ ಇಬ್ಬರಿಗೂ 9 ಆದ್ರೆ ಯಾವ ದ್ವಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವನು ಜೀವನವನ್ನು ಅನುಸರಿಸ್ತಾ ಇದ್ದಾನೆ ಅಂತ ಹೇಳಿಕ್ಕೆ ಇದು ಹೆಚ್ಚು ಸುಕರವಾಗುತ್ತೆ. ಉಪನಿಷತ್ತು ಪುರಮೇಕಾದಶ ದ್ವಾರಂ ಅಂತ 11 ಹೇಳುವುದಿದೆ. ಮತ್ತೆ ಇಲ್ಲಿ 9 ಹೇಳಿದ್ಯಾಕೆ ಅಂದ್ರೆ ವಸ್ತುತಃ ತೆರೆದಿರುವ ಬಾಗಿಲು 9. ನೆತ್ತಿ ಮತ್ತು ಹೊಕ್ಕಳು ಇದು ಯಾವಾಗ್ಲೂ ತೆರೆದಿರುವ ಬಾಗಿಲಲ್ಲ. ಒಂದು ಆರಂಭದಲ್ಲಿ ತೆರೆದಿತ್ತು ಹೊಕ್ಕಳು ಹೊಟ್ಟೆಯಲ್ಲಿದ್ದಾಗ, ಮುಂದೆ ಸಾಧನೆ ಮಾಡಿ ನೆತ್ತಿಯ ದ್ವಾರವನ್ನ ಆತ ತೆರೆದು ಸಾಗಬೇಕಾಗತ್ತೆ. ಆದ್ರಿಂದಾಗಿ ಅದೆರಡನ್ನ ಎಲ್ಲರಿಗೆ ನೇರವಾಗಿ ಪರಿಚಯ ಇರುವುದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಹೇಳಲಿಲ್ಲ. ಕೃಷ್ಣ ಹೇಳಿದ ನವದ್ವಾರಗಳು 2 ಕಿವಿ, 2 ಕಣ್ಣು, 2 ಮೂಗಿನ ಹೊರಳೆ, ಬಾಯಿ, ನಾಭಿ ಮತ್ತು ಬ್ರಹ್ಮರಂಧ್ರ. ಬಾಯಿ ಮತ್ತೆ ಉಪಸ್ಥ ಇದೆರಡು ಇರುವುದು ಹೌದಾದ್ರೂ ಕೂಡ ಇದು ಸಾಧನೆಗೆ ನೇರವಾಗಿ ಉಪಕಾರಕ ಅಂತ ಅನಿಸುವುದಿಲ್ಲ. ನಾವು ಲೋಕದಲ್ಲಿ ಬಳಸುವಾಗ ಸಾಧನೆ ಮಾಡುವವರಿಗೆ ಈ 9 ದ್ವಾರ, ಸಾಧನೆ ಮಾಡದವರಿಗೆ ಪಾಯು ಮತ್ತೆ ಉಪಸ್ಥ ಅನ್ನುವ 2 ದ್ವಾರ. ಹಾಗಾಗಿ ಕೃಷ್ಣ ಹೇಳಿದ ಮುಖ್ಯ ದ್ವಾರಗಳನ್ನು ನಾವು ಗಮನಿಸುವುದಾದ್ರೆ ಈ 9 ಅನ್ನೋದು ಪ್ರಧಾನ ಆಗುತ್ತೆ. ಅಂದ್ರೆ ಇದು ಜ್ಞಾನಿಗಳ ಆ ನಿರ್ಗಮನ ದ್ವಾರ ಅನ್ನುವುದನ್ನು ನಾವು ಇಟ್ಟುಕೊಂಡ್ರೆ ಅವರಿಗೂ 9 ದ್ವಾರ ಹೌದಾದ್ರೂ ನಾಭಿ ಬ್ರಹ್ಮರಂಧ್ರಗಳನ್ನ ಸೇರಿಸಿದ ದ್ವಾರ ಮೇಲಿನದ್ದೇ 9 ಆಗುತ್ತೆ. ಆದ್ರಿಂದ ಉಪನಿಷತ್ತಿನ 11 ದ್ವಾರನೂ ಆಯ್ತು, ಜ್ಞಾನಿಗಳ ನಿರ್ಗಮದ ದ್ವಾರ 9 ಕೂಡ ಇಲ್ಲಿ ಹೇಳಿದ ಹಾಗಾಯ್ತು. ಇನ್ನೊಂದು ವಿಶೇಷ ಏನು ಅಂದ್ರೆ ಇದು ಬ್ರಹ್ಮಪುರ, ಭಗವಂತನ ಮನೆ. ಇದು ದೇಹಿ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿತು. ದೇಹ ಉಪಚಯ ಅಂತ ಧಾತು. ಉಪಚಯಗೊಳ್ಳುವಂಥದ್ದು ಅಂದ್ರೆ ಮತ್ತೆ ಮತ್ತೆ ಹೊಸ ದೇಹದ ಭಾಗಗಳು ಸೇರಿ ದಪ್ಪವಾಗುವುದು, ಉದ್ದವಾಗುವುದು ಇತ್ಯಾದಿಗಳೆಲ್ಲ. ಶರೀರ ಅಂದ್ರೆ ಜೀವನ ಶರೀರ ಈ 9 ದ್ವಾರಗಳಲ್ಲಿ ಸಾಧಕನದ್ದಾದ್ರೆ 9 ದ್ವಾರಗಳಲ್ಲಿ ಪ್ರಯಾಣ ಮಾಡುತ್ತೆ ಹೊರಗೆ. ಅವನು ಎಲ್ಲಿಂದನೂ ಹೋಗ್ಬಹುದು, ನೆತ್ತಿಯಿಂದ ಹೋಗ್ಬೋದು, ಕಣ್ಣಿನಿಂದ ಹೋಗ್ಬೋದು, ಇದು ಅವನ ಹೋಗುವ ದಾರಿ. ಈಗ ಯೋಚನೆ ಮಾಡಿದ್ರೆ ಇನ್ನೊಂದು ತರ, ಜ್ಞಾನೇಂದ್ರಿಯಗಳು 5, ಪ್ರಾಣ, ಬುದ್ಧಿ, ಅಹಂಕಾರ, ಚಿತ್ತ, ಇದು ಮತ್ತೆ ಸಾಧನೆಯನ್ನ ಮಾಡಲಿಕ್ಕೆ ಒಳಗೆ ಬರುವ ದ್ವಾರಗಳು. ಹೀಗೆ ಅಂತ ಒಂದು ವಿವರಣೆ ಇದೆ. ಆದ್ರೆ ಈ ಪ್ರಾಣ ಅನ್ನೋದೊಂದು ದ್ವಾರ ಅನ್ನುವ ಶಬ್ದದಿಂದ ಹೇಳಲಿಕ್ಕೆ ಏನು ಕಾರಣ ಇಲ್ಲ, ಅಥವಾ ಇಲ್ಲಿ ಮನಸ್ಸ್ಯಾಕೆ ಬಿಟ್ರು ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲ. ಅದರಿಂದಾಗಿ ಕೃಷ್ಣ ಹಿಂದೆ ಹೇಳಿದ ರೀತಿಯ ಮೇಲಿನ 7 ದ್ವಾರಗಳು, ಹೊಕ್ಕಳು ಮತ್ತು ನೆತ್ತಿ ಅನ್ನೋದು ಹೆಚ್ಚು ಸಮಂಜಸವಾದ ಸಂಗತಿ ಅಂತ ಅನ್ನಿಸುತ್ತೆ. ನಾನ್ ಮಾಡ್ತೇನೆ ಅನ್ನುವ ಕರ್ತೃತ್ವವನ್ನ ಯಾರು ಆ ಅಭಿಮಾನ ಬಿಟ್ಟು ನಡೀತಾನೋ ಅವನು ಮನಸಾ ನೈವ ಕುರುವನ್, ನಾನೇ ಮಾಡ್ತಾ ಇದ್ದೇನೆ ಅಂತ ಯೋಚಿಸದೆ ಭಗವಂತನಿಗೆ ಒಪ್ಪಿಸುವವನ. ನೈವ ಕುರುವನ್ನ ಕಾರಯನ್ ಅಂತ ಮಾತು ಅದಕ್ಕೆ ಹಿಂದೆ ಕರ್ಮಯೋಗಿಯ ಜಾಗೃತವಾದ ಪ್ರಜ್ಞೆಯ ಬಗ್ಗೆ ತಿಳಿಸಿದ್ದು. ಅದು ಸನ್ಯಾಸದ ದಾರಿಯೂ ಹೌದು. ಇಷ್ಟು ಈ ಪದ್ಯದ ಸಾರ. ಒಟ್ಟು ಭಾವವನ್ನು ಗಮನಿಸುವುದಾದ್ರೆ ವಶೀ ಜಿತೇಂದ್ರಿಯನಾದ, ನವದ್ವಾರೆ ಈ ದೇಹದ 9 ಬಾಗಿಲುಗಳ, ಪುರೇ ಶರೀರದಲ್ಲಿ, ದೇಹಿ
ಈ ದೇಹದಲ್ಲಿ ಇದ್ದೇನೆ, ಇದು ಸಾಧನೆಗೆ ಕೊಟ್ಟ ಶರೀರ ಅಂತ ಎಚ್ಚರ ಇರುವಂತಹ ಸಾಧಕ ಸರ್ವಕರ್ಮಾಣಿ, ತನ್ನ ನಿಯಂತ್ರಣದಲ್ಲಿ ಇಲ್ಲದೆಯೂ ನಡೆಯುವ ಎಲ್ಲ ಕಾರ್ಯಗಳನ್ನು ಒಳಗೊಂಡು ಮನಸ್ಸ, ಮಾನಸಿಕವಾಗಿ ಸನ್ಯಸ್ಯ, ಭಗವಂತ ಮನಸ, ಮನಸ್ಸಿನಿಂದ ಏನನ್ನೂ ಮಾಡದೆ, ನಕಾರಯನ್, ಏನೂ ಮಾಡಿಸದೆ, ಅಂದ್ರೆ ಕೆಲವೊಮ್ಮೆ ನಾನ್ ಮಾಡಿದ್ದಲ್ಲ, ಆದ್ರೆ ಅದೆಲ್ಲ ಮಾಡಿಸಿದ್ ನಾನೇ, ಅಲ್ಲಿ ನಾನಿಲ್ಲದೆ ಇದ್ರೆ ಅದೇನು ಆಗ್ತಿರ್ಲಿಲ್ಲ ಅಂತ ಅಲ್ಲಿಯೂ ಯೋಚನೆ ಬರದೆ, ಸುಖಂ, ಚೆನ್ನಾಗಿ, ಆಸ್ತೆ, ಬದುಕುತ್ತಾನೆ. ಯಾಕೆಂದ್ರೆ ಭಾರ ಸಮರ್ಪಣೆ ಮಾಡಿದ್ಮೇಲೆ ಮನಸ್ಸು ಹಗುರ ಆಗ್ಲೇಬೇಕು. ನಮ್ಗೆ ಯಾಕೆ ಮನಸ್ಸಿಗೆ ತುಂಬಾ ಭಾರ ಆಗುತ್ತೆ, ಒತ್ತಡ ಆಗುತ್ತೆ ಅಂದ್ರೆ, ನಾವೇ ಎಷ್ಟೋ ವಿಷಯಗಳನ್ನ ನಮ್ಮ ತಲೆ ಮೇಲೆ ಹಾಕೊಂಡು ದುಃಖ ಪಡ್ತಾ ಇರ್ತೀವಿ. ನಾನ್ ಇಲ್ದೇ ಇದ್ರೆ ಏನಾಗುತ್ತೆ, ನಾನ್ ಇಲ್ದೇ ಇದ್ರೆ ಎಷ್ಟು ಕಷ್ಟ ಆಗುತ್ತೆ, ನಾನೇ ಇಡೀ ಜಗತ್ತಿನ ಎಲ್ಲ ನಿರ್ವಾಹಕ, ಜಗತ್ತು ಬೇಡ, ಅವರ ಜಗತ್ತು ಚಿಕ್ಕದಾಗಿರ್ಬೋದು, ನಾನಿರುವ ಮನೆ, ನಾನಿರುವ ಸಂಸ್ಥೆ, ನಾನಿರುವ ಶಾಲೆ, ನಾನಿರುವ ಯಾವುದೋ ಸಮಿತಿ, ಅಥವಾ ನಾನಿರುವ ಯಾವುದೋ ಕಾರ್ಖಾನೆ, ಯಾವುದು ನಾನು ಎಲ್ಲಿದ್ದೇನೋ ಅಲ್ಲಿ, ಮನೆ ಇರ್ಬೋದು, ಮಠ ಇರ್ಬೋದು, ವ್ಯವಸ್ಥೆ ಇರ್ಬೋದು, ಶಾಲೆ ಇರ್ಬೋದು, ವೃತ್ತಿ ಇರ್ಬೋದು, ಎಲ್ಲಿ ಆದ್ರೂ ಕೂಡ ನಾನು ಇಲ್ದೇ ಇದ್ರೆ ಏನು ಆಗಲ್ಲ, ಆಗದೆ ತೊಂದರೆ ಆಗತ್ತೆ. ಕೆಲವರಿಗೆ ಕಾಳಜಿಯಿಂದ ಆಗಲ್ಲ ಅನ್ನೋ ಯೋಚನೆ, ಕೆಲವರಿಗೆ ಅಹಂಕಾರದಿಂದ ಆಲೋಚನೆ, ನಾನು ಇಲ್ದೇ ಇದ್ರೆ ಏನ್ ಮಾಡ್ತಾರೆ ನೋಡೋಣ ಅನ್ನುವ ಹಠಕ್ಕೆ ಬಿದ್ದ ವ್ಯಕ್ತಿಗೆ ಯಾವುದು ಸಾಧ್ಯವಾಗುವುದೇ ಇಲ್ಲ. ಹಾಗಂತ ಹೇಳಿ ನಾನು ಕೆಲಸ ಮಾಡುವ ವಿಷಯದಲ್ಲಿ ತೋರಬೇಕಾದ ಕಾಳಜಿ ಬಿಡಬೇಕು ಅಂತ ಅರ್ಥ ಅಲ್ಲ. ಭಗವಂತನ ನೆಲೆಯಲ್ಲೇ ಈ ಕರ್ಮ ಆಗ್ತಾ ಇದೆ ಅಂತ ಅನ್ನುವ ಶ್ರದ್ಧೆಯಿಂದ ಆ ಪ್ರಯತ್ನವನ್ನ ಮುಂದುವರೆಸುವಂತಹದ್ದು ಒಟ್ಟು ಈ ಭಾವದಲ್ಲಿ ಬಂತು. ಈ ಭಾವ ಬರುತ್ತೆ ಅಂತ ಗೊತ್ತು ಕೃಷ್ಣನಿಗೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ನ ಕರ್ತೃತ್ವನ್ನ ಕರ್ಮಾಣಿ ಲೋಕಸ್ಸ ಸೃಜತಿ ಪ್ರಭು, ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. 14ನೇ ಶ್ಲೋಕ. 2 ಶ್ಲೋಕ ಒಟ್ಟಿಗೆ ಅನುಸಂಧಾನ ಮಾಡಿದರೆ ಹೆಚ್ಚು ಅನುಕೂಲ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು, ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವ. ನ ಕರ್ತೃತ್ವಂ ನ ಕರ್ಮಾಣಿ ಪ್ರಭು ಲೋಕಸ್ಯ ಸೃಜತಿ. ಈ ಲೋಕದ ಜನರಿಗೆ ಅಥವಾ ಜೀವನಿಗೆ ಏನಾದ್ರೂ ಮಾಡಿಸುವುದು, ಮಾಡುವುದು, ಕರ್ತೃತ್ವ ಮಾಡುವುದು, ಕರ್ಮಾಣಿ ಮಾಡಿಸುವುದು, ಸೃಜತಿ, ನ ಕರ್ತೃತ್ವವಾಗಲಿ ಇನ್ನೊಬ್ಬರಿಂದ ಕರ್ಮವನ್ನ ಮಾಡಿಸುವುದಾಗಲಿ ಇದು ಲೋಕಕ್ಕೆ ದೇವರು ಬಿಟ್ಟು ಕೊಟ್ಟಿಲ್ಲ. ನ ಸೃಜತಿ, ನ ಕರ್ತೃತ್ವಂ ಸೃಜತಿ, ನ ಕರ್ಮಾಣಿ ಸೃಜತಿ. ಯಾರಿಗೂ ಇನ್ನೊಬ್ಬರಿಂದ ಕರ್ಮ ತೆಗೆಸುವ ಅಥವಾ ತಾನೇ ಸ್ವತಃ ನಿಂತು ಪೂರ್ಣ ಪ್ರಮಾಣದಲ್ಲಿ ಕರ್ಮವನ್ನ ಮಾಡುವ ಶಕ್ತಿಯನ್ನ ಒಡ್ಡಿಲ್ಲ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು, ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಪೂರ್ವದ ಮಾತಿನಲ್ಲಿ ಕರ್ಮದ ಫಲವನ್ನ ಒಡ್ಡುವ ವಿಷಯದಲ್ಲೂ ಕೂಡ ಈ ಫಲ ಬೇಕು, ಈ ಫಲ ನನ್ನ ಅರ್ಹತೆಗೆ ತಕ್ಕುದಾಗಿ ಸಿಕ್ಕಿದ್ದು ಅಂತನೂ ಕೂಡ ಫಲ ಸಂಯೋಗವನ್ನು ಕೂಡ ಅವನು ಮಾಡ್ಕೊಳ್ಳಿಕ್ಕಾಗಲ್ಲ. ಕೆಲಸ ಮಾಡಲ್ಲ, ಆದ್ರೆ ರಿಸಲ್ಟ್ ನಾವ್ ಅನ್ಕೊಂಡ ಹಾಗೆ, ಪರೀಕ್ಷೆ ಬರೆಯುವುದಿಲ್ಲ ನಾವಿಲ್ಲ, ಆದ್ರೆ ರಿಸಲ್ಟ್ ನಮ್ ಕೈಯಲ್ಲಿದೆ ಅನ್ನೋ ತರದ ಇನ್ಫ್ಲೂಯೆನ್ಸು ಈ ಕರ್ಮದ ವಿಷಯದಲ್ಲಿ ನಡೆಯುತ್ತೋ ಅಂದ್ರೆ ಇಲ್ಲ. ಅಲ್ಲೂ ಕೂಡ ಕರ್ಮ ಫಲ ಸಂಯೋಗ ಮತ್ತೆ ಸ್ವಭಾವಸ್ತು ಪ್ರವರ್ತತೆ. ಸ್ವಭಾವ ಅಂದ್ರೆ ಒಂದು ಜೀವನ ನಿಯಂತ್ರಣದಲ್ಲಿ ಇಲ್ಲದ ಅವನ ಸ್ವಭಾವ, ಇನ್ನೂ ಸ್ವಭಾವ ಅಂದ್ರೆ ಸ್ವತಂತ್ರವಾದ ಭಾವ, ಪರಮಾತ್ಮನ ಶಕ್ತಿ. ಇವನ ಸ್ವಭಾವಕ್ಕೆ ಅನುಗುಣವಾಗಿ, ಅರ್ಹತೆಗೆ ಅನುಗುಣವಾಗಿ, ಯೋಗ್ಯತೆಗೆ ಅನುಗುಣವಾಗಿ, ಕಾಲಕ್ಕನುಗುಣವಾಗಿ, ಪರಮಾತ್ಮನ ಸಂಕಲ್ಪಕ್ಕೆ ಅನುಗುಣವಾಗಿ ಸ್ವತಂತ್ರನಾಗಿ ಭಗವಂತ ಇದನ್ನ ಪ್ರವರ್ತತೆ. ಅದು ಎಷ್ಟು ಚಂದ ಶಬ್ದ ಅಂದ್ರೆ ಪ್ರವರ್ತತೆ. ಇವನು ವರ್ತತೆ ಅಷ್ಟೇ, ಪ್ರವರ್ತತೆ ಅಂತ ಅನ್ನೋದು ಪರಮಾತ್ಮನಿಗೆ ಸಂಬಂಧಪಟ್ಟ ಶಕ್ತಿ. ಇವನಲ್ಲಿರೋ ಸ್ವಭಾವ ಪ್ರವರ್ತತೆ ಹೊರತು ಇವನು ನ ಪ್ರವರ್ತತೆ.
ಸ್ವಭಾವ ಹಾಗಿತ್ತು, ಯೋಗ್ಯತೆ ಹಾಗಿತ್ತು, ಕರ್ಮ ಹಾಗಿತ್ತು, ಪರಮಾತ್ಮನ ಸಂಕಲ್ಪ ಹಾಗಿತ್ತು, ಎಲ್ಲ ಒಂದಾಯ್ತು ಅಂದಾಗ ಆ ಕಾರ್ಯ ನಡೆಯುತ್ತೆ. ಒಂದಾತೀತಿ ಆದಾಗ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ, ಹಿಂದೆ ಮುಂದೆ ಆಗತ್ತೆ, ಮೇಲೆ ಕೆಳಗೆ ಆಗತ್ತೆ. ಏನೋ ಒಂದು ಅನ್ಕೊಂಡ್ ಅಲ್ಲಿ ಇದ್ದ ಹಾಗೆ ಪೂರ್ತಿ ನಡೆಯುವುದಿಲ್ಲ. ಹಾಗಾದ್ರೆ ಈಗ ಒಂದು ವಿಷಯಕ್ಕೆ ನಾವು ಕ್ಲಾರಿಟಿ ಕೊಡ್ಬೇಕಾಗತ್ತೆ. ಏನಂದ್ರೆ ಕರ್ತೃತ್ವ ನಮ್ಗೆ ಜೀವನಿಗೆ ಕೊಟ್ಟಿಲ್ಲ. ಅವನೇ ಇಟ್ಟುಕೊಂಡಿದ್ದಾನೆ. ಲೋಕದ ನಿಯಮ ಏನು ಅಂದ್ರೆ ಯಾರು ನಾನ್ ಮಾಡುತ್ತೇನೆ ಅಂತ ಅನ್ಕೊಳ್ತಾನೋ ಅವನಿಗೆ ಆ ಕರ್ಮ ಅಂಟುತ್ತೆ ಅಂತ ಹೇಳುವಂಥದ್ದು. ಅವನೇ ಈಗ ಕರ್ತೃತ್ವದ ಹೊಣೆಯನ್ನು ಹೊತ್ತಿದ್ದಾನೆ. ಅದರಿಂದಾಗಿ ಪಾಪವು ಅವನಿಗೆ ಬರಬೇಕು, ಪುಣ್ಯವೂ ಅವನಿಗೆ ಸಿಗಬೇಕು, ದೋಷವೂ ಅವನಿಗೆ ಅಂಟಬೇಕು. ಎಲ್ಲವೂ ನಮ್ಗೆ ಯಾಕೆ ದೋಷ? ನಾವು ಕರ್ತೃಗಳಲ್ಲ ಅಂದ್ಮೇಲೆ ಯಾವುದೋ ಕರ್ಮದ ಫಲವನ್ನ ನಾವ್ ಯಾಕೆ ಉಣ್ಬೇಕು? ನಾವ್ ಮಾಡಿದ್ದೇ ಅಲ್ವಲ್ಲ. ಮಾಡಿದ್ದು ದೇವ್ರು, ಫಲ ಉಣ್ಣೋದ್ ನಾವಾ? ಕಷ್ಟಪಡುದು ನಾನು. ಆದ್ರೆ ಅದಕ್ಕೆ ಫಲ ನನಗಿಲ್ಲ. ಆದ್ರೆ ಕಷ್ಟಪಟ್ಟಲ್ಲಿ ಏನು ಅನರ್ಥ ಆಯ್ತು ಅಂದ್ರೆ ಅದರ ದುಃಖವನ್ನ ಮಾತ್ರ ಅನುಭವಿಸ್ಲಿಕ್ಕೆ ನಾನು. ಈ ಅವ್ಯವಸ್ಥೆಗೆ ಏನ್ ಪರಿಹಾರ? ಅದಕ್ಕೆ ಹೇಳಿದ್ರು ಅವನಿಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ನಾ ಆದತ್ತೆ ಕಸ್ಯಚಿತ್ ಪಾಪಂ ನಾದತ್ತೆ ನ ಕಸ್ಯಚಿತ್ ವಿಭುಃ ಸುಕೃತಂ ಆದತ್ತೆ. ಪಾಪವನ್ನಾಗಲಿ, ಸುಕೃತ ಅಂದ್ರೆ ಪುಣ್ಯ ಅಂತ ಅರ್ಥ. ಪುಣ್ಯವನ್ನಾಗಲಿ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟ ಸಂಬಂಧ ಬಂದಾಗಲೂ ಕೆಲಸ ಮಾಡಿದ್ದು ಅನ್ನುವ ಈ ಯಾವುದೇ ಏರಿಳಿತಗಳಾಗಲಿ ಸಾಧನೆಯ ಪಥದಲ್ಲಿರುವವನಿಗೆ ತೊಂದರೆಯನ್ನ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ನಿಜವಾಗಿ ಅವನು ಒಡೆಯ ಆದ್ರಿಂದ ಅವನಿಗೆ ಪುಣ್ಯ ಪಾಪಗಳ ಲೇಪ ಇಲ್ಲ. ಆದ್ರೆ ಅಜ್ಞಾನದಿಂದ ಮುಚ್ಚಿರುವ ಅರಿವು ಜೀವನನ್ನ ಮೋಹಕ್ಕೆ ಒಳಗಾಗುವಂತೆ ಮಾಡುತ್ತೆ. ಜಂತವಃ ತೇನ ಮುಹ್ಯಂತಿ. ಪರಮಾತ್ಮನ ವಿಷಯದಲ್ಲಿ ಸರಿಯಾದ ಸಾಮಾನ್ಯ ನಿಯಮಗಳನ್ನೆಲ್ಲ ಎಲ್ಲೆಲ್ಲೋ ಅಪ್ಲೈ ಮಾಡಿದ್ರೆ ಕರ್ಮ ಮಾಡಿದವನಿಗೇನೆ ಫಲ ಅನ್ನುವುದು ಮೇಲ್ನೋಟದ ನಿಯಮ. ಆದ್ರೆ ಕರ್ಮದ ಫಲ ಬಯಸಿ ಮಾಡುವವನಿಗೆ ಕರ್ಮ ಫಲ ಕೊಡುವುದು ಹೊರತು ಬರೀ ಕರ್ಮ ಮಾಡಿದ ತಕ್ಷಣ ಫಲ ಕೊಡುವುದು ಅಂತ ಆಗಿದ್ರೆ ನೀವು ಹೇಳಿದ ನಿಯಮದ ಪ್ರಕಾರ ದೇವರು ಕೂಡ ಆ ಕರ್ಮದ ಬಂಧನದಲ್ಲಿ ಸಿಲುಕ್ಬೇಕಿತ್ತು. ಅವನಿಗೆ ಪುಣ್ಯ ಪಾಪಗಳ ಲೇಪ ಇರ್ಬೇಕಿತ್ತು. ಅವನು ಯಾವತ್ತೂ ತನಗಾಗಿ ಯಾವ ಕರ್ಮವನ್ನು ಮಾಡುವವನಲ್ಲ. ಮತ್ ಮಾಡಿದ್ಮೇಲೆ ಅದರ ಕ್ರೆಡಿಟ್ ತನಗ್ ಬೇಕು ಅಂತ ಹೇಳಿ ಹೇಳ್ಕೊಂಡು ತಿರುಗಿಲ್ಲ. ಮಾಡಿದವನೇ ಹೌದಾದ್ರು ಅಲ್ಲಿ ಪ್ರತಿ ಬೋರ್ಡನ್ನಲ್ಲೂ ಈ ಕರ್ಮವನ್ನ ಮಾಡಿದವರು, ಈ ಚಿತ್ರವನ್ನು ರಚಿಸಿದವರು ಅಂತ ಬೋರ್ಡ್ ಇರುತ್ತಲ್ಲ, ಅದು ಚೆನ್ನಾಗಿಲ್ಲ ಅಂದ್ರೂ ಅವ್ರು ಬೋರ್ಡ್ ಹಾಕಿರ್ತಾರೆ ಬೈಕೊಳ್ಳೋರಿಗೆ ಒಳ್ಳೇದಾಗ್ಲಿ ಅಂತ. ಆದ್ರೆ ಭಗವಂತನ ಎಚ್ಚರ ಇರುವವನಿಗೆ ಪರಮಾತ್ಮ ಮಾಡಿಸಿದ್ದು ಅಲ್ಲ ಅಂತ ಅನ್ನೋ ಎಚ್ಚರ ಇರುವುದ್ರಿಂದನೇ ಅವನಿಗೆ ಅದು ಅಂಟುವುದಿಲ್ಲ ಅಂದ್ಮೇಲೆ ಯಾವತ್ತೂ ಕರ್ಮದಲ್ಲಿ ಪೂರ್ಣ ತೊಡಗಿದ್ರು ಕೂಡ ಅದರಿಂದ ತನಗೆ ಫಲ ಬೇಕು ಅಂತ ಯೋಚಿಸದ ಆಪ್ತಕಾಮನಾದಂತಹ ಪರಮಾತ್ಮನಿಗೆ ಕರ್ಮದ ಫಲವಾಗಿ ಪಾಪ ಪುಣ್ಯಗಳು ಹೇಗೆ ಲೇಪ ಆಗಬೇಕು? ಆದ್ರೆ ಅಜ್ಞಾನದಿಂದ ಆವೃತನಾದ ನಾನ್ ಮಾಡ್ತೇನೆ, ನನ್ನಿಂದ ಆಗತ್ತೆ, ಇಷ್ಟು ನಾನ್ ಮಾಡಬಹುದು, ಇದರಿಂದನೇ ಆಗಿದ್ದು ಅಂತ ನಮ್ಮಲ್ಲಿರುವ ಅರಿವುಗೇಡಿತನದಿಂದ ಆವೃತವಾದ ಶುದ್ಧ ಜ್ಞಾನ ಈ ಮೋಹಕ್ಕೆ ಮೋಹದಲ್ಲಿ ಮುಳುಗುವಂತೆ ಮಾಡುತ್ತೆ. ಯಾವಾಗ ಆ ಮೋಹ ಕಳಚಿ ಹೋಗುತ್ತೋ ಆಗ ಆ ಕರ್ಮದ ಹೊಣೆಗಾರಿಕೆ ತನ್ನದಲ್ಲ ಅಂತ ಆ ಜೀವ ಹೆಚ್ಚಿನ ಸಾಧನೆಯ ಮಾರ್ಗದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವ ಅಂಶವನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಆಚಾರ್ಯರ ತಾತ್ಪರ್ಯ ಸ್ವಲ್ಪ ವಿಸ್ತಾರವಾಗಿದೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಆ ಜೀವ ಮಾಡುವುದಿಲ್ಲ ಅನ್ನೋದನ್ನ ಭಾಷ್ಯ ಹೇಳುತ್ತೆ. ನಕರ್ತೃತ್ವಂ ಅನ್ನುವ ಶಬ್ದದಿಂದ. ಯಾಕೆಂದ್ರೆ ಪ್ರಭು ಅನ್ನುವ ಶಬ್ದ ಬಳಸಿದ್ರು. ಅದೊಂದನ್ನ ನೋಡಿ ಮತ್ತೆ ಉಳಿದ ತಾತ್ಪರ್ಯ ನಾಳೆ ನೋಡೋಣ. ಪ್ರಭು ಅಂತ ಜಡಾಪೇಕ್ಷೆಯಿಂದ ಲೋಕಸ್ಯ ಸೃಜತಿ ಪ್ರಭು. ಹಾಗಾದ್ರೆ ಜಡಕ್ಕೂ ಚೇತನಕ್ಕೂ ಏನ್ ವ್ಯತ್ಯಾಸ ಆಯ್ತು?
ಯಾಕೆಂದ್ರೆ ಎಲ್ಲ ಪರಮಾತ್ಮನೇ ಮಾಡುವುದು ಅಂತಂದಾಗ ಬಾಗಿಲು ತೆಗೆಯುವಾಗ ಕೈಯಲ್ಲಿ ದೂಡಿದ್ರೆ ಬಾಗಿಲು ತೆರ್ಕೊಳ್ಳುತ್ತೆ. ಬಾಗಿಲು ಹಾಕುವಾಗ ಕೈಯಿಂದ ಎಳ್ಕೊಂಡಾಗ ಬಾಗಿಲು ಹಾಕೊಳ್ಳುತ್ತೆ. ಜೀವನು ಕೂಡ ಹಾಗೆ ಒಳಗಿನಿಂದ